ನಟಿ ಪ್ರೇಮ ದಾಂಪತ್ಯ ಜೀವನದಲ್ಲಿ ಆಗಿದ್ದಾದರೂ ಏನು? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಗಂಡನಿಂದಲೇ ಮೋಸ ಹೋದ್ರ ಪ್ರೇಮ? ಸ್ನೇಹಿತರೆ, 1995ರಲ್ಲಿ ತೆರೆಕಂಡ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಸಿನಿಮಾದ ಮೂಲಕ ಸ್ಟಾರ್ ನಟಿಯಾಗಿ ಬಣ್ಣದ ಲೋಕವನ್ನು ಪ್ರವೇಶಿಸಿದ ನಟಿ ಪ್ರೇಮ ಕಾಲ ಕಳೆದಂತೆ ಕನ್ನಡ, ತೆಲುಗು, ತಮಿಳು ಹೀಗೆ ಪಂಚಭಾಷೆಗಳಿಗೂ ಬೇಕಿರುವಂತಹ ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ರು. ಅಮೋಘವಾದ ಸೌಂದರ್ಯ, ಅಪ್ರತಿಮ ನಟನೆ ಎಲ್ಲವೂ ಪ್ರೇಮ ಅವರಿಗೆ ಸಿನಿಮಾ ರಂಗದಲ್ಲಿ ಬಹುದೊಡ್ಡ ಹೆಸರನ್ನು ಸಂಪಾದಿಸಲು ಸಹಾಯ ಮಾಡುತ್ತದೆ. ಆದರೆ ಸಿನಿ ಬದುಕಿನ ಉತ್ತುಂಗದ ಶಿಖರದಲ್ಲಿ ಇರಬೇಕಾದರೆ ನಟಿ ಪ್ರೇಮ ಅವರು ತೆಗೆದುಕೊಂಡ ಕೆಲ ನಿರ್ಧಾರಗಳು ಹಾಗೂ ಅವರೊಳಗುಂಟಾದ ಆರೋಗ್ಯ ಸಮಸ್ಯೆ ಎಲ್ಲವೂ ಪೀಕ್ನಲ್ಲಿ ಇದ್ದಂತಹ ನಟಿಯನ್ನು ಪಾತಾಳಕ್ಕೆ ತಳ್ಳಿಬಿಡ್ತು ಎಂದರೆ ತಪ್ಪಾಗಲಾರದು. ಅಷ್ಟಕ್ಕೂ ಪ್ರೇಮ ಅವರ ಬದುಕಿನಲ್ಲಿ ನಡೆದ ಕಪೋರವಾದ ಘಟನೆಯಾದರೂ ಎಂಥದ್ದು? ಇವರು ಪ್ರೀತಿಸಿ ಮದುವೆಯಾದದ್ದು ಯಾರನ್ನು? ಅವರಿಂದಲೇ ಮೋಸ ಹೋದ್ರ ಎಂಬ ಎಲ್ಲ ಮಾಹಿತಿಯನ್ನು ನಾವಿವತ್ತು ಈ ವಿಡಿಯೋ ಮುಖಾಂತರ ತಿಳಿಸೋಕೆ ಹೊರಟಿದ್ದೇವೆ. ಸ್ನೇಹಿತರೆ, ಪ್ರೇಮ ಬೆಂಗಳೂರಿನ ಮಹಿಳಾ ಸೇವಾ ಸಮಾಜ ಪ್ರೌಢ ಶಾಲೆಯಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಪಡೆದು ಅನಂತರ ಆರ್ವಿ ಕಾಲೇಜಿನಲ್ಲಿ ಪಿಯುಸಿ ಪದವಿ ಪಡೆದರು. ಈ ಬಳಿಕ ಚಿತ್ರರಂಗದತ್ತ ತಮ್ಮ ಗಮನ ಹೆಚ್ಚಾದಂತೆ ಪ್ರೇಮ ಅವರು ಶಿವರಾಜ್ ಕುಮಾರ್ ಅವರ ಸಿನಿಮಾದ ಮೂಲಕ ಗ್ರಾಂಡ್ ಆಗಿ ಚಂದನವನಕ್ಕೆ ಎಂಟ್ರಿ ಕೊಟ್ಟು ತಮ್ಮದೇ ಆದ ಪರ್ವವನ್ನೇ ಸೃಷ್ಟಿ ಮಾಡಿದರು ಎಂದರೆ ತಪ್ಪಾಗಲಾರದು. ಹೌದು ಗೆಳೆಯರೇ, ಈ ಮೊದಲು ಸವ್ಯಸಾಚಿ ಎಂಬ ಸಿನಿಮಾದ ಮೂಲಕ ಪ್ರೇಮ ಪಾದಾರ್ಪಣೆ ಮಾಡಿದರು. 1996ರಲ್ಲಿ ತೆರೆಕಂಡ ಸಿನಿಮಾ ಬಹುದೊಡ್ಡ ಹೆಸರನ್ನು ತಂದುಕೊಡುತ್ತದೆ. ಹೀಗೆ ವಿಷ್ಣುವರ್ಧನ್, ಶಿವರಾಜ್ ಕುಮಾರ್, ರವಿಚಂದ್ರನ್, ಉಪೇಂದ್ರ, ರಮೇಶ್ ಅರವಿಂದ್, ಸಾಯಿ ಕುಮಾರ್ ಹಾಗೂ ಮೋಹನ್ ಲಾಲ್ನಂತಹ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡು ಕನ್ನಡದಲ್ಲಿ ಸುಮಾರು 50ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಇವರ ಸಿನಿಮಾಗಳ ಪಟ್ಟಿ ತೆರೆಯುತ್ತಾ ಹೋದರೆ ಎಲ್ಲವೂ ನಟಿ ಪ್ರೇಮ ಅಭಿಮಾನಿಗಳ ಅಚ್ಚುಮೆಚ್ಚು ಚಿತ್ರಗಳೇ ಆಗಿರುತ್ತವೆ. ಹೌದು ಸ್ನೇಹಿತರೆ, ನಮ್ಮೂರ ಮಂದಾರ ಹೂವೆ, ಕೌರವ, ಉಪೇಂದ್ರ, ಚಂದ್ರಮುಖಿ, ಪ್ರಾಣಸ್ಕಿ, ಯಜಮಾನ, ನಾಗದೇವತೆ, ಪ್ರೇಮಿ ನಂಬರ್ 1, ಕನಸುಗಾರ, ಮರ್ಮ, ಕಂಬಲಹಳ್ಳಿ, ಸಿಂಗಾರವ್ವ, ಆಪ್ತಮಿತ್ರ, ನಾನು ನನ್ನ ಹೆಂಡ್ತೀರು, ನವಶಕ್ತಿ, ವೈಭವ, ಎಲ್ಲರಂತಲ್ಲ ನನ್ನ ಗಂಡ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ತಮ್ಮದೇ ಆದ ವಿಶಿಷ್ಟ ಅಭಿಮಾನಿ ಬಳಗವನ್ನು ಸೃಷ್ಟಿಸಿಕೊಂಡಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆದಂತಹ ಜೀವನ್ ಅಪ್ಪಚ್ಚು ಎಂಬುವರೊಂದಿಗೆ ಜುಲೈ 1996ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಆದರೆ ವಿವಾಹವಾದ ಕೆಲವು ವರ್ಷಗಳಲ್ಲಿ ಕೆಲ ವೈಮನಸ್ಸಿನಿಂದಾಗಿ ವಿಚ್ಛೇದನ ಪಡೆದುಕೊಳ್ಳುವ ಮೂಲಕ ದೂರಾದರು. ಹೌದು ಸ್ನೇಹಿತರೆ, ಸೆಲೆಬ್ರಿಟಿಗಳ ಬದುಕು ನಾವಂದುಕೊಂಡಷ್ಟು ಸುಲಭವಾಗಿರುವುದಿಲ್ಲ. ಸಣ್ಣ ಪುಟ್ಟ ವೈಮನಸ್ಸು, ಭಿನ್ನಾಭಿಪ್ರಾಯಗಳು ಮೂಡಿದರು ಅದು ಕೊನೆಯಾಗುವುದು ವಿಚ್ಛೇದನದ ಮೂಲಕ ಎಂಬುದು ಪ್ರೇಮ ಅವರ ವೈಯಕ್ತಿಕ ಜೀವನದ ಮೂಲಕ ಮತ್ತೊಮ್ಮೆ ಸಾಬೀತಾಯಿತು. ಹೌದು ಸ್ನೇಹಿತರೆ, ನಟಿ ಪ್ರೇಮ ಅವರಿಗೆ 29 ವರ್ಷ ವಯಸ್ಸಾಗಿದ್ದ ಕಾರಣ ಮನೆಯವರು ಮದುವೆ ಮಾಡಿಬಿಡಬೇಕು ಎಂಬ ಯೋಚನೆ ನಡೆಸುತ್ತಾರೆ. ಅದರಂತೆ ತಮ್ಮದೇ ಕೊಡವ ಸಂಪ್ರದಾಯ ಮೂಲದ ಜೀವನ್ ಅಪ್ಪಚ್ಚು ಎಂಬ ಯುವಕನ ಜೊತೆಗೆ ಪ್ರೇಮ ಕೊಡವ ಸಂಪ್ರದಾಯದಂತೆ ಸಪ್ತಪದಿ ತುಳಿಯುತ್ತಾರೆ. ಆರಂಭದಲ್ಲಿ ಇವರಿಬ್ಬರ ದಾಂಪತ್ಯ ಜೀವನ ಯಾವುದೇ ಸಮಸ್ಯೆಗಳಿಲ್ಲದೆ ಸುಗಮವಾಗಿರುತ್ತದೆ. ಅಲ್ಲದೆ ಮದುವೆಯಾದ ನಂತರ ಸಿನಿಮಾ ಮಾಡುವುದರಲ್ಲಿ ನನಗೆ ಯಾವುದೇ ಅಭ್ಯಂತರವಿಲ್ಲ ಎಂಬುದನ್ನು ಕೂಡ ಜೀವನ್ ಹೇಳಿರುತ್ತಾರೆ. ಹೀಗಾಗಿ ಮದುವೆಯಾದ ಮೇಲೆಯೂ 2009ರಲ್ಲಿ ಶಿಶಿರ ಎಂಬ ಸಿನಿಮಾದಲ್ಲಿ ಪ್ರೇಮ ಕೊನೆಯದಾಗಿ ಬಣ್ಣ ಹಚ್ಚುತ್ತಾರೆ. ಈ ಸಿನಿಮಾದ ಶೂಟಿಂಗ್ ಸಮಯದಲ್ಲೇ ಪ್ರೇಮ ಹಾಗೂ ಜೀವನ್ ನಡುವೆ ವೈಮನಸ್ಸು ಉಂಟಾಗಿ ಅವರಿಬ್ಬರು ದೂರ ಆಗಿದ್ದಾರೆ ಎನ್ನುವ ಮಾತುಗಳು ದೊಡ್ಡ ಮಟ್ಟದಲ್ಲಿ ಹರಿದಾಡುತ್ತಿರುತ್ತದೆ. ಅಲ್ಲದೆ ಅವರ ಆರೋಗ್ಯವೂ ಕೂಡ ಹದಗೆಡಲು ಆರಂಭಿಸುತ್ತದೆ. ಮದುವೆಯಾಗಿ ಹಲವು ವರ್ಷವಾದರೂ ಪ್ರೇಮ ಮತ್ತು ಜೀವನ್ ಅವರಿಗೆ ಮಕ್ಕಳು ಕೂಡ ಆಗಿರುವುದಿಲ್ಲ. ಇದೆಲ್ಲದರ ನಡುವೆ ಮದುವೆಯಾಗಿ ಸ್ವಲ್ಪ ದಿನದಲ್ಲಿ ಪ್ರೇಮ ಅವರಿಗೆ ತನ್ನ ಪತಿ ಜೀವನ್ ಅಪ್ಪಚ್ಚು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಅಂತಲೂ ಆತ ಸುಳ್ಳು ಹೇಳಿ ಮದುವೆಯಾಗಿದ್ದಾನೆ ಎಂಬ ವಿಚಾರ ಗೊತ್ತಾಗುತ್ತದೆ. ಹೀಗೆ ನಾನು ನನ್ನ ಜೀವನದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಮುಖ್ಯ ಆಯ್ಕೆಯಲ್ಲಿಯೇ ಯಮಾರಿಬಿಟ್ಟೆ ಎಂದು ಪ್ರೇಮ ಡಿಪ್ರೆಷನ್ಗೂ ಕೂಡ ಹೋಗಿಬಿಡುತ್ತಾರೆ. 2009ರ ನಂತರ ಕಂಪ್ಲೀಟ್ ಆಗಿ ಪ್ರೇಮ ಚಿತ್ರರಂಗದಿಂದ ದೂರ ಉಳಿಯುವ ನಿರ್ಧಾರ ಮಾಡಿ ಬಿಡುತ್ತಾರೆ. ಹೀಗೆ ಜೀವನ್ ಅಪ್ಪಚ್ಚು ಅವರನ್ನು ಬಿಟ್ಟು ಆಸ್ಟ್ರೇಲಿಯಾ ಮುಂತಾದ ದೇಶಗಳಿಗೆ ಪ್ರಯಾಣ ಬೆಳೆಸಿದ ಪ್ರೇಮ 2016ರಲ್ಲಿ ಜೀವನ್ ಅಪ್ಪಚ್ಚು ಅವರಿಂದ ಡಿವೋರ್ಸ್ ಪಡೆದು ದೂರವಾಗಿ ಬಿಡುತ್ತಾರೆ. ಮದುವೆ ವಿಚ್ಛೇದನ. ಎರಡನೇ ಮದುವೆ ಬಗ್ಗೆ ನಟಿ ಪ್ರೇಮ ಇದೀಗ ಮಾತನಾಡಿದ್ದಾರೆ. ಬಹುಭಾಷಾ ನಟಿ ಪ್ರೇಮ ಕನ್ನಡದಲ್ಲಿ ಮತ್ತೆ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ್ದಾರೆ. ಆಗೊಂದು ಈಗೊಂದು ಚಿತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ರಾಜೇಶ್ ಗೌಡ ಯೂಟ್ಯೂಬ್ ಚಾನಲ್ ಪಾಡ್ಕಾಸ್ಟ್ನಲ್ಲಿ ಪ್ರೇಮ ಭಾಗಿಯಾಗಿದ್ದರು. ತಮ್ಮ ವೈಯಕ್ತಿಕ ಜೀವನ ಹಾಗೂ ಸಿನಿಮಾ ಜರ್ನಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಆ ಸಮಯದಲ್ಲಿ ನನಗೆ ಸರಿಯಾಗಿ ಅವಕಾಶಗಳು ಸಿಗುತ್ತಿರಲಿಲ್ಲ. ಮನೆಯಲ್ಲಿ ಮದುವೆ ಆಗುವಂತೆ ಒತ್ತಾಯಿಸಿದರು. ನನ್ನ ತಂಗಿ 7 ವರ್ಷಗಳಿಂದ ಪ್ರೀತಿಸುತ್ತಿದ್ದಳು.
ಹಾಗಾಗಿ ನಿನ್ನ ಮದುವೆ ಆಗದಿದ್ದರೆ ತಂಗಿ ಮದುವೆ ಆಗಲ್ಲ ಎಂದು ಅಪ್ಪ ಅಮ್ಮ ಹೇಳುತ್ತಿದ್ದರು. ಹಾಗಾಗಿ ಬೇಡ ಎನ್ನಲು ಸಾಧ್ಯವಾಗದೆ ಮದುವೆಗೆ ಒಪ್ಪಿಕೊಂಡೆ. ನಮ್ಮದು ಅರೇಂಜ್ ಮ್ಯಾರೇಜ್ ಎಂದು ಪ್ರೇಮ ಹೇಳಿದ್ದಾರೆ. ಹಾಗೆ ಜೀವನ್ ಅಪ್ಪಚ್ಚು ಅವರೊಟ್ಟಿಗೆ ಮದುವೆ ಆಗಲು ಕಾರಣ ಏನು ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಪ್ರೇಮ ಅವರು ಮನೆಗೆ ಬರುತ್ತಿದ್ದರು. ನಾನೇ ಮದುವೆ ಮಾಡಿಕೊಳ್ಳುತ್ತೀನಿ ಎಂದು ಕೇಳಿದರು. ಆಮೇಲೆ ಎಲ್ಲರೂ ಒಪ್ಪಿದರು. ನಮ್ಮ ಮನೆಗೆ ಅವರ ಮನೆ ಹತ್ತಿರ ಇತ್ತು. ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗಿ ಬಂದು ಮಾಡಬಹುದು, ಅವರನ್ನು ನೋಡಿಕೊಳ್ಳಬಹುದು ಎಂದು ಅನ್ನಿಸಿ ಮದುವೆಗೆ ಒಪ್ಪಿಕೊಂಡೆ ಅಂತಾರೆ. ಎಲ್ಲಾ ಹೆಣ್ಣು ಮಕ್ಕಳಿಗೆ ಇರುವಂತೆ ಮದುವೆ ಜೀವನದ ಬಗ್ಗೆ ನನಗೂ ಸಾಕಷ್ಟು ನಿರೀಕ್ಷೆಗಳಿದ್ದವು. ನಾನು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಿದ್ದರಿಂದ ನನ್ನ ಎಲ್ಲಾ ಕನಸುಗಳನ್ನು ಮುಂದೂಡುತ್ತಾ ಹೋಗುತ್ತಿದ್ದೆ. ಪಬ್ಗೆ ಹೋಗೋದು, ಮತ್ತೆಲ್ಲೋ ಹೋಗಿ ಎಂಜಾಯ್ ಮಾಡೋದು ಎಲ್ಲಾ ಮದುವೆ ಬಳಿಕ ಎಂದುಕೊಳ್ಳುತ್ತಿದ್ದೆ. ನನ್ನದು ಗಂಡನ ವಿಚಾರದಲ್ಲಿ ಮದುವೆ ನಿರ್ಧಾರ ಸರಿ ಇರಲಿಲ್ಲ ಎನಿಸುತ್ತದೆ. ಆತುರದಲ್ಲಿ ನಿರ್ಧಾರಕ್ಕೆ ಬಂದೇ ಎನಿಸುತ್ತದೆ. ಮದುವೆ ಅನ್ನೋದು ಒಂದು ಕಮಿಟ್ಮೆಂಟ್, ಜವಾಬ್ದಾರಿ. ನನ್ನದೇ ತಪ್ಪು ಅಂತಲ್ಲ, ಇಬ್ಬರದ್ದು ಸರಿ ತಪ್ಪು ಇದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಯಾಕೋ ನನಗೆ ಮದುವೆ ಬಳಿಕ ಆ ಸ್ವಾತಂತ್ರ್ಯ ಇರಲಿಲ್ಲ ಎನಿಸಿತು. ನಾನು ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳುವುದು ಅದೇ, ಸಮಯ ತೆಗೆದುಕೊಂಡು ಯೋಚಿಸಿ. ಸುಖಾಸುಮ್ಮನೆ ದಿಢೀರ್ ನಿರ್ಧಾರಕ್ಕೆ ಬರಬೇಡಿ. ಮದುವೆ ಅನ್ನೋದು ಒಂದು ಜವಾಬ್ದಾರಿ. ಆತುರ ಬೇಡಲ್ಲ ಎಂದಿದ್ದಾರೆ. ಡಿವೋರ್ಸ್ ನಿರ್ಧಾರ ಅವತ್ತು ಬಹಳ ಕಷ್ಟವಾಗಿತ್ತು. ತಂದೆ ತಾಯಿಗೆ ಹೇಳುವುದು ಕಷ್ಟ ಎನಿಸಿತು. ನಂತರ ಎಲ್ಲರೂ ಬೆಂಬಲವಾಗಿ ನಿಂತರು. ಬಳಿಕ ನಾನು ಹೆಜ್ಜೆ ಮುಂದಿಟ್ಟೆಯೇ ಎಂದು ವಿವರಿಸಿದ್ದಾರೆ. ಬಳಿಕ ಎರಡನೇ ಮದುವೆ ಆಗುವ ಬಗ್ಗೆಯೂ ಪ್ರಶ್ನೆ ಎದುರಾಗಿದೆ. ಒಳ್ಳೆಯ ಗಂಡು ಸಿಕ್ಕರೆ ಖಂಡಿತ ನಾನು ಮದುವೆ ಆಗ್ತೀನಿ. ಇವರು ನನಗೆ ಸರಿಯಾದ ಜೋಡಿ ಎನಿಸಿದರೆ ಮದುವೆ ಮಾಡಿಕೊಳ್ತೀನಿ ಅಂತಾರೆ ಪ್ರೇಮ. ಮದುವೆ ಆಗದೆಯೇ ಒಂಟಿಯಾಗಿಯೂ ಜೀವಿಸಬಹುದು. ಯಾಕಂದರೆ ಕೊನೆಗೆ ಹೋಗುವುದು ಒಬ್ಬರೇ ಅಲ್ಲವೇ? ಇನ್ನೊಬ್ಬರ ಮೇಲೆ ಯಾಕೆ ಅವಲಂಬಿತವಾಗಬೇಕು? ಇನ್ನೊಬ್ಬರ ಮೇಲೆ ಯಾಕೆ ನಿರೀಕ್ಷೆ ಇಟ್ಟುಕೊಳ್ಳಬೇಕು ಎಂದು ಪ್ರೇಮ ಪ್ರಶ್ನಿಸಿದ್ದಾರೆ. ಹಾಗಿರಬೇಕು ಹೀಗಿರಬೇಕು ಎನ್ನುವ ನಿರೀಕ್ಷೆ ಇದ್ದರೆ ತಾನೇ ಆ ಎಕ್ಸ್ಪೆಕ್ಟೇಷನ್ಗೆ ಹರ್ಟ್ ಆಗೋದು. ಇದು ಪ್ರೇಮ ಅವರ ನಿರ್ಧಾರ. ವೀಕ್ಷಕರೇ, ಇವರ ಸ್ಟೋರಿ ನಿಮಗೇನನ್ನಿಸಿತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.